Ladies and gentlemen, are you ready? ಆಮೇಲೆ ಬೇರೆ ಶಿಕ್ಷಣ ಇದ್ದೀನಿ ಯಾಕಪ್ಪ ಅಂದ್ರೆ ಇವಾಗ ಯಾರು ಅಲ್ಲಿ ಸಖತ್ತಾಗಿದ್ದಾನೆ ಅದ್ರ ಪಕ್ಕದಲ್ಲಿ ನಮ್ಮ ಬೆಳಿ ಪರದೆ ಮೇಲೆ ಕಾಣೋಕೆ ಇವರೇ ಒಂದು ಸ್ವಲ್ಪ ಮೇನ್ ಇಂಪಾರ್ಟೆಂಟ್ ಹತ್ರ ಬಂದನು. ಆಮೇಲೆ ಬೇರೆ ಶಿಕ್ಷಣ ಹತ್ರ ಬಂದೆ. ಇಲ್ಲಿ ನಮ್ಮ ಕಾಸ್ಟ್ಯೂಮ್ ಡಿಸೈನರು ನಮಗೆ ಕಾಸ್ಟ್ಯೂಮ್ ಕೊಡೋಕ್ಕೆ ಪಾಪ ಎಲ್ಲ ಇಸ್ತ್ರಿ ಹೊಲ್ಕೊಂಡು ರೆಡಿ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ತಾ ಇದ್ರು. ನಮ್ಮ ಕಾಸ್ಟ್ಯೂಮ್ ಇದೇನು ಬಟ್ ನೆಕ್ಸ್ಟ್ ಅದು ಇನ್ನೂ ಬಂದಿಲ್ಲ. ನಮ್ಮ ಕಾಸ್ಟ್ಯೂಮ್ ಡಿಸೈನರ್ ಬಂದಿಲ್ಲ. ಅವ್ರ ಕಾಸ್ಟ್ಯೂಮ್ ಡಿಸೈನರ್ ಬಂದ ಮೇಲೆ ನಮ್ಗೆ ಯಾವ ಬಟ್ಟೆ ಏನು ಅಂತ ಅವರೇ ನಮಗೆಲ್ಲ ಹೇಳ್ಕೊಡ್ತಾರೆ. ಈ ಕಾಸ್ಟ್ಯೂಮ್ ಡಿಸೈನ್ ಬರ್ತಾ ಇದ್ದಾರೆ. ನಮಗೂ ಅದಕ್ಕೆ ನಾವು ವೇಟ್ ಮಾಡ್ತೀವಿ. ನಿಮ್ಗೆ ಅವಾಗಲೇ ಹೇಳಿದ್ದೆಲ್ಲ ನಾನು ಪೂರ್ತಿ ಸರಿ ತೋರಿಸ್ತೀನಿ ಅಂತ. ಅದಕ್ಕೆ ಇವಾಗ ತೋರಿಸ್ತಾ ಇದ್ದೀನಿ. ಯಾಕಪ್ಪ ಅಂದ್ರೆ ಇವಾಗ ಯಾರು ಅಲ್ಲಿ ಸೆಟ್ ಹತ್ರ ಯಾರು ಇಲ್ಲ. ಸೊ ಅದಕ್ಕೆ ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈಗ ಯಾಕಂದ್ರೆ ಇದು ಎಷ್ಟು ತುಂಬಾ ಡೇಂಜರ್ ಅಂದ್ರೆ ಮೊಬೈಲ್ ಒಳಗಡೆ ಅಲೋ ಇರಲ್ಲ. ಯಾರಾದ್ರೂ ನೋಡ್ಬಿಟ್ರೆ ಸುಮ್ಮನೆ ಫೋನ್ ಕಸ್ಕೊಂಡು ತುಂಬಾ ಡೇಂಜರ್ ಸಿಚುವೇಶನ್ ನಾವು ಅನುಭವಿಸ್ಬೇಕಾಗತ್ತೆ. ಆಮೇಲೆ ಇರೋ ಬರೋದೇನೆಲ್ಲ ಕಿತ್ಕೊಂಡ್ಬಿಡ್ತಾರೆ. ಅದಕ್ಕೆ ಇವಾಗ ಸೆಟ್ ಹತ್ರ ಯಾರಿಲ್ಲ. ಅದಕ್ಕೆ ಬಂದ್ಬಿಟ್ಟು ನಮಗೆ ಕಾಸ್ಟ್ಯೂಮ್ ಡಿಸೈನರ್ ಬಂದ್ರಿ. ಇವಾಗೆಲ್ಲ ಕಾಸ್ಟ್ಯೂಮ್ ಕೊಡ್ತಾರ್ರಿ. ಕಾಸ್ಟ್ಯೂಮ್ ಕೊಟ್ಟ ಮೇಲೆ ಯಾವ್ದು ನಮ್ಮ ಬಟ್ಟೆ ಯಾವ ಕೊಡ್ತಾರ ಅಂತ ಎಲ್ಲ ಡಿಸೈಡ್ ನೋಡಕತ್ತಾರ್ರಿ. ಇವ್ರು ನಮ್ಮ ಸೀನಿಯರ್ ಸಿಟಿಜನ್ ಅಂದ್ರೆ ನಮ್ಮ ಕೋಆರ್ಡಿನೇಟರ್. ಅವ್ರು ನಮಗೆ ಎಲ್ಲ ಅವ್ರು ನಮ್ಮ ಡಿಸೈನರ್ ಇದಾರಲ್ಲ ಡಿಸೈನ್ ನೋಡ್ಬಿಟ್ಟು ಅವ್ರು ಹೇಳ್ತಾರೆ. ಅವ್ರು ನಮಗೆ ಕೊಡ್ತಾರ. ಅದನ್ನ ನಾವು ಈ ಕಾಸ್ಟ್ಯೂಮ್ ನಾವು ಹಾಕೋಬೇಕೀಗ. ಇದು ಒಂಥರ ಹೊಸದೇನೋ ಟಿ ಶರ್ಟು, ಆಮೇಲೆ ಬಿರಿಯಾನಿ ಬಾಯ್ಸು, ಆಮೇಲೆ ಇನ್ನೇನೇನೋ ಬಾಯ್ಸ್ಗಳಿದಾವೆ. ಅವನ್ನ ಹಾಕೊಂಡು ನಾವು ಆ ಟೀಮಲ್ಲಿ ಇವತ್ತು ಜಾಯ್ನಿಂಗ್ ಆಗಬೇಕು. ಸೊ ಬನ್ನಿ ಯಾವ ಕೊಡ್ತಾರೆ ನೋಡೋಣ. ಹಾಕೊಂಬಿಟ್ಟು ಎಂಜಾಯ್ಮೆಂಟ್ ಮಾಡೋದಷ್ಟೇ. ನನ್ನ ಕೆಲಸ ಏನೈತಿ ಅದಷ್ಟೇ ಮಾಡ್ಕೊಂಡು ಹೋಗ್ಬೇಕಲ್ವಾ. ಅದಕ್ಕೆ ನಾನು ಇವತ್ತು ಅವ್ರು ಯಾವ ಕಾಸ್ಟ್ಯೂಮ್ ಕೊಡ್ತಾರೋ ಅದನ್ನ ಹಾಕೊಂಡು ನಾವು ಜಿಗ್ ಚಾಕ್ ಮಾಡೋದಷ್ಟೇ ಇವತ್ತು. ಮಾಡಿ ನಮ್ಮ ಕಾಸ್ಟ್ಯೂಮ್ ಬಂದ ಮೇಲೆ ನಾನು ನಿಮ್ಗೆ ಏನಂತ ಹೇಳ್ತೀನಿ, ಆಯ್ತಾ? ಅಲ್ಲಿವರೆಗೂ ಸ್ವಲ್ಪ ಬಾಯ್. ನಮಗೂ ಕಾಸ್ಟ್ಯೂಮ್ ಸಿಕ್ತು. ಬನ್ನಿ ಹಾಕೊಂಬರುವ ಹೆಂಗೈತೆ ಏನಂತ ಒಂದು ಸ್ವಲ್ಪ ನಾವು ಟ್ರೈಲ್ ಮಾಡಿ ನಿಮಗೆ ತೋರಿಸ್ತೀವಿ. ಕಾಸ್ಟ್ಯೂಮ್ ಹಾಕೊಂಬಂದಿರಿ ನಾನು. ಎಲ್ರು ಕಂಡಂಗ ನಾವು ಹೆಂಗ್ ಕಾಣಕತ್ತೀವ್ರಿ. ಅದೇನೋ ದೊಣ್ಣೆ ಬಿರಿಯಾನಿ ಬಾಯ್ಸ್ ಅಂತ್ರಿ ಟಿ ಶರ್ಟು. ಆ ಟೀಮಿಗೆ ನನ್ನ ಆ್ಯಡ್ ಮಾಡವ್ರ. ಮತ್ತ ಏನ್ ಮಾಡುದ್ರಿ, ಇದ್ದಂಗ ಹೋಗ್ಬೇಕಷ್ಟ. ಹಂಗ ಬಂದ್ರ ನಾವೆಲ್ಲ ನಮ್ಮ ಸಹ ಕಲಾವಿದ್ರು ಕೂತಿದ್ರಿ ಎಲ್ಲ ಕಾಸ್ಟ್ಯೂಮ್ ಹಾಕೊಂಡು. ಇವ್ರು ನೋಡ್ರಿ ನಮ್ಮ ಬೆಂಕಿ ಬಬ್ಲಾದಿ ಬೈ ಸಾಕತ್ತಾಗಿದ್ದಾನೆ. ಅದ್ರ ಪಕ್ಕದಲ್ಲಿ ನಮ್ಮ ಕಟ್ಟಪ್ಪನ ನೋಡ್ರಿ ಹೆಂಗ್ ಕೂತಾನ್ರಿ. ತೆಲುಗು ಇಂಡಸ್ಟ್ರಿ ಕಟ್ಟಪ್ಪ ಹೆಂಗೋ ಇವರು ನಮ್ಮ ಇಂಡಸ್ಟ್ರಿ ಬಂದಾರ ಹೊಸದಾಗಿ. ಆಮೇಲೆ ಇಲ್ಲೊಬ್ಬ ನಮ್ಮ ಅಣ್ಣದಾನ ನೋಡ್ರಿ ಸಾಕತ್ತಾಗಿದ್ದಾನಲ್ರಿ. ಹೋಗಿ ಮಾರ್ಕೆಟ್ನಾಗ ಬಿಟ್ರೆ ಇವ್ರ ನಮ್ಮ ಅಣ್ಣ ಅಂತ ತಿಳ್ಕೊಂಡು ಹಿಡಿತಾರ. ಆದ್ರೂ ನಾವು ಕಟ್ಟಪ್ಪನವ್ರು ಬಾರಿ ಮಸ್ತ್ ಬಿಡ್ರಿ. ಇವ್ರು ನೋಡ್ರಿ ಮೊನ್ನೆ ನಮ್ಮೆಲ್ಲ ಕ್ಯಾರೆಕ್ಟರ್ ಮಾಡಿದಾರೆ. ಬಟ್ ಇನ್ನೊಂದ್ ಏನಂದ್ರೆ ಈ ದೊಣ್ಣೆ ಬಿರಿಯಾನಿ ಒಳಗ ಹೊಸ ಹೆಸರು ಇಟ್ಟಿದಾರ್ರಿಪ್ಪ. ಹೆಸರು ಕೇಳಿ ಗಾಬರಿ ಆಗ್ಬೇಕು ನೀವು. ತೋರಿಸ್ತೀನಿ ಬರ್ರಿ ಅವ್ರು ಹೆಂಗದಾವ ಹೆಸರು ಅಂತ ಹೇಳಿ. DB ಬಾಸ್. ಆಮೇಲೆ ಹಿಂದ್ ತಿರ್ಗ್ರಿ ಒಂದ್ ಸ್ವಲ್ಪ ನೋಡೋಣ ಹಿಂದ್ ಹೆಂಗದ ನೋಡ್ರಿ. ಮಸಾಲೆ, ಆಮೇಲೆ ಪುದೀನ, ಆಮೇಲೆ ಇಲ್ಲಿ ತಿರುಗಿಸಿದ್ರ ಲವಂಗ, ಈ ಅಣ್ಣಂದು ವೈಟ್ ರೈಸ್ ಅಂತೆ. ಆಮೇಲೆ ಇಲ್ಲಿ ನೋಡ್ರಿ ಇದು ಶುಂಠಿ. ಇವ್ರ ಹೆಸರು ರೀ ಅದು. ಈ ಅಣ್ಣಂದ್ ನೋಡ್ರಿ ಏನೈತ್ರಿ, ಏನೈತಪ್ಪ ಹೆಸರು ಓದಕ್ ಬರ್ಲಿಲ್ರಿ ಅವ್ರು. ಆಮೇಲೆ ಈ ಅಣ್ಣಂದ್ ನೋಡ್ರಿ ಏಲಕ್ಕಿ. ಇದು ಒಗ್ಗರಣೆ ಅಂತಾರಿ. ನೋಡ್ರಿ ಹೆಂಗದ ವಿಚಿತ್ರಗಳ ಹೆಸರು ಇದಾವ್ರಿ. ಬಟ್ ಅದ ಸಿನಿಮಾಗ ಲುಕ್ ಕೊಡ್ತಾ ಇರೋದ್ರಿ. ಸಖತ್ತಾಗಿದೆ ರೀ ಅದು ಸಿನಿಮಾ ಮಾತ್ರ ಮಸ್ತ್ ಬೆಂಕಿ ಬಬಲಾದಿ ನೋಡ್ರಿ ಮಾತ್ರ. ಬರ್ರಿ ಇಲ್ಲ ಬಿಡ ಅಮ್ಮಣ್ಣ ಅದನ್ನ ಬರ್ರಿ. ಅವಾಗಿಂದ ಡೈಲಾಗ್ ಹೊಡಿತೀನಿ ಅಂತ ನಾವು ಸ್ವಲ್ಪ ಕೇಳ್ಕೊಂಬಿಡೋ ಡೈಲಾಗ್ ಏನಂತ ಹೇಳಿ. ಒಬ್ಬ ಏನ್ ಡೈಲಾಗು ಕಣ. ಈ ಡೈಲಾಗ್ ರಾಷ್ಟ್ರ ಪ್ರಶಸ್ತಿ ಕೊಡ್ಬೇಕು. ಒಂದೊಂದ್ ಮುಗೀತಿ. ಒಂದೊಂದ್ ನೋಡ್ರಿ ಹೆಂಗೈತ್ರಿ ನಮ್ ಬೆಂಕಿ ಬಬ್ಲಾದನ್ನ ಎಲ್ರು ಹಾಕೊಂಡ್ ಮೇಯ್ಸ್ತಾ ಅವ್ರೆ. ಆರ್ಟಿಸ್ಟ್ ನೋಡ್ರಿ ಅಲ್ಲಿ ಮಹಾಪ್ರಭುಗಳೇ, ನೀವೇನ್ ಇಲ್ಲಿ ಲೈಕ್ ಮಾಡಕ್ಕದ್ರ? ಅಯ್ಯೋ ಡಾಲಿ ಮೂವಿಗೆ ಬಂದಿದೀವಿ ಗುರುಗಳೇ. ಜೊತೆ ಕಾದಿರು ಹಾಕೊಂಡು ನೀವೇ ರಾಜಕುಮಾರ ಮಾಡಿ ಮಜಾ ಮಾಡ್ರೋ ಕಾಟು ನನ್ನ ಮಕ್ಕಳ. ಮದರ್ ಪ್ರಾಮಿಸ್. ಬರ್ರಿ ನಮ್ ಶಾರ್ಟ್ ರೆಡಿ ಆಯ್ತ್ರಿ. ಮತ್ತೆ ಹೋಗೋಣ್ರಿ. ಮತ್ತೆ ಇಲ್ಲಿಕಂದ್ರ ಆಮೇಲೆ ಎಲ್ರು ನಮ್ಮ ಆಪರೇಟರ್ ಬಂದ್ಬಿಟ್ಟು ಹಾಕಿ ಕುಮ್ತಾರ ನಮ್ಮನ್ನ. ಹಂಗ ಲೊಕೇಶನ್ ಹೊಂಟಿನಿ ಒಳಗ. ಬರ್ರಿ ಮತ್ತೆ ಎಲ್ರ ಜೊತೆ ಹೋಗಿ
ಯಾವ್ಯಾವ ಸೀನ್ ಹೆಂಗೆ ಐತಿ ಯಾರ್ದು ಹಾಕಿ ಕುಡಿದ್ಬಿಡ್ ಬರ್ರಿ ಮತ್ತೆ ಇವತ್ತು ಒಟ್ಟು ಏನ್ರ ಆಗಿದ್ದಾಗಲಿ ಒಟ್ಟು ಮಾರಮ್ಮ ಡಿಸ್ಕೋನ ಇವತ್ತು. ಇಲ್ಲಿ ನೋಡಿದ್ರಿ ಇವಣ್ಣ ಟ್ಯಾಂಪ್ ಹಾಕೋ ಕೂತವ್ನು ಹೆಂಗ್ ಹೋಗೋದು ಆಲ್ರೆಡಿ ಎಲ್ರೂ ನಿಂತ್ಬಿಟ್ಟವ್ರಲ್ಲ ಪಾಕ್ರುವೇ ಏನ್ ಮಾಡೋದು ಈಗ ಈ ಸಿಚುವೇಶನ್ ಅಲ್ಲಿ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ. ಸೊ ಈಗ ಒಬ್ಬನ ಸ್ವಲ್ಪ ವಿಡಿಯೋ ಮಾಡ್ಕೊಡ್ತೀನಿ. ಇವಾಗ ನೆಕ್ಸ್ಟ್ ಡೈಲಾಗ್ ಇರೋದು ನಂದೇ. ಹೇಗೆ ಪ್ರಾಕ್ಟೀಸ್ ಮಾಡ್ಬೇಕು ಏನಂತ ಸ್ವಲ್ಪ ನನಗೂ ಭಯ ಆಗ್ತೈತೆ. ಯಾಕಂದ್ರೆ ಕ್ಯಾಮ್ರಾ ಮುಂದೆ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. 4 ಗೋಡೆ ಮುಂದೆ ಮಾಡೋದು ಆಕ್ಟಿಂಗು, 4 ಜನ ಮುಂದೆ ಮಾಡೋದು ತುಂಬಾ ಡಿಫ್ರೆಂಟಬಲ್ ಆಗಿದೆ. ಅದಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನೋಡೋಣ ಹೆಂಗ್ ಬರುತ್ತೆ ಏನೋ ಅಂತ. ಅಷ್ಟರಲ್ಲಿ ಜ್ಯೂಸು ಬಂದ್ಬಿಡ್ತು. ಜ್ಯೂಸ್ ಕುಡ್ಕೊಂಡು ಆರಾಮ್ ಹಾಯಾಗಿ ಫುಲ್ಲು ಡೈಲಾಗ್ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ ಅಂತ ನನ್ನ ಮೈಂಡ್ ಪ್ಲಾನಿಂಗ್ ಇರೋದು. ಅಷ್ಟರಲ್ಲಿ ಸ್ವಲ್ಪ ಕುಡ್ಕೊಬರೋಣ ಬನ್ನಿ, ಸ್ವಲ್ಪ ಅಲ್ಲಿ ಹಿಂದೆ ಹೋಗಿ ಕುಡ್ಕೊಬರೋಣ. ಇಲ್ಲಿ ಸುಮ್ಮನೆ ತುಂಬಾ ಗಲಾಟೆ ಸೌಂಡ್ ಅಂದ್ರೆ ಆಗಲ್ಲ ನನಗೆ. ಅದರಲ್ಲಿ ಸ್ವಲ್ಪ ಕುಡ್ಕೊಬಿಟ್ಟಿದ್ದೆ, ಬೇಜಾರಾಗ್ಬಿಡಿ ಯಾರುವೆ ಸ್ವಲ್ಪ. ಈಗ ಇನ್ನೊಂದು ನೋಡಿ, ಇಲ್ಲಿ ಮೊನ್ನೆ ಸಲಗ ಶೂಟಿಂಗು ಮತ್ತೆ ಭೀಮಾ ಎಲ್ಲ ಶೂಟಿಂಗ್ ಇಲ್ಲೇ ಆಗಿರೋದು. ಸ್ವಲ್ಪ ನಿಮಗೂ ತೋರಿಸ್ತೀನಿ ನೋಡ್ರಿ ಹೆಂಗಿದೆ ನಮ್ಮ ಶೂಟಿಂಗ್ ಸ್ಪಾಟು. ಬೇರೆ ಬೇರೆ ರೂಮು ಬೇರೆ ಬೇರೆ ನೋಡಿ ಎಲ್ಲ ಹೆಂಗಿದಾವೆ ಶೂಟಿಂಗ್ ಸ್ಪಾಟು. ಈ ಸಲಗ ಸಿನಿಮಾದಲ್ಲಿ ಎಲ್ಲ ರೂಮ್ಗಳು ಯೂಸ್ ಮಾಡಿರ್ತಾರೆ ನೋಡಿ ಥಿಯೇಟ್ರಲ್ಲಿ, ಆ ಥರ ಇದೆ ಪೊಸಿಷನ್ನು. ಆದರೂ ಸ್ವಲ್ಪ ಚೆನ್ನಾಗದೆ. ಮೇನ್ ಬೇರೆ ಸೀನ್ ನೋಡಿದ್ರೆ ಅದನ್ನು ಶೂಟ್ ಮಾಡ್ಕೊಬಿಡೋಣ ಬನ್ನಿ. ಬಗ್ಗೆ ಸ್ವಲ್ಪ ಗ್ಯಾಪಲ್ಲಿ ಏನಾರು ಮಾಡ್ಕೊಬಿಡ್ಬೇಕಷ್ಟೇ. ಇನ್ನ ಬೇಗ ಆಗಬೇಕು. ಶಿಫ್ಟು ಎಂಟರ್ ಆಗಿದ ತಕ್ಷಣ ಶಿಫ್ಟು. ಓಕೆ ರೆಡಿ ಕ್ಯಾಮ್ರಾ ಪೊಸಿಷನ್ ಕೊಡಿ. ಎಸ್ ರೆಡಿ ಸ್ಮೋಕ್ ಸಾಕು. ಓಕೆ ಕ್ಯಾಮ್ರಾ ರೋಲಿಂಗ್ ಆ್ಯಂಡ್ ಆಕ್ಷನ್. ಕಡೆಗೆ ಶಾರ್ಟ್ ಆಯಿತು. ಆಮೇಲೆ ಲಂಚ್ ಬ್ರೇಕ್ ಹೇಳಿದ್ರು. ಲಂಚ್ ಬ್ರೇಕ್ ಆಮೇಲೆ ಅಲ್ಲಿಂದ ಇಲ್ಲಿ ತೂಗಾಡ್ಕ ಅಂತ ಬಂದ್ವಿ. ಬಂದಾದ್ಮೇಲೆ ಯಾರು ಇನ್ನೂ ಬಂದಿರಲಿಲ್ಲ ಲೈನಲ್ಲಿ. ನಾವು ಅದಕ್ಕೆ ಸ್ವಲ್ಪ ನಾವು ಲೈನಲ್ಲಿ ನಿಂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತಟ್ಟೆ ತೊಗೊಳಕ್ಕೆ ಬಂದ್ವಿ. ಈಗ ಬಂದ್ಬಿಟ್ಟು ತಟ್ಟೆ ತೊಗೊಂಡು ತಟ್ಟೆಯಲ್ಲೆಲ್ಲ ಹಾಕ್ಕೊಂಡು, ತಟ್ಟೆ ಹಾಕೋದನ್ನ ವಿಡಿಯೋ ಮಾಡಲಿಲ್ಲ ಯಾಕಂದರೆ ಎಲ್ಲರೂ ನಮ್ಮ ಸ್ನೇಹಿತರು ಹಚ್ತಾ ಇದ್ರು. ಸೊ ಅದಕ್ಕೆ ಹಾಕೊಂಡು ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ರಿವರ್ಟ್ ಪಡಿಸ್ಕೊತಾ ಇದ್ದಾರೆ. ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಶಾರ್ಟ್ ಸ್ಟಾರ್ಟ್ ಆಯಿತು. ನಾನು ಎಲ್ಲಿದ್ದೀನಿ ಅಂತ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಮೆನ್ಷನ್ ಮಾಡಿ. ನೀವು ನೋಡೋಣ, ಗೆಸ್ ಮಾಡೋಣ. ಶಾರ್ಟ್ ಓಕೆ ಆಯಿತು. ಶಾರ್ಟ್ ಓಕೆ ಆದ ತಕ್ಷಣ ಪ್ಯಾಕಪ್ ಹೇಳಿದ್ರು. ಪ್ಯಾಕಪ್ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಎಲ್ಲ ಕ್ರೌಡ್ ಜಾಸ್ತಿ ಆಯಿತು. ಅದಕ್ಕೆ ನಾನು ಹಂಗೆ ಕ್ಯಾಮ್ರಾಗೆ ನಮಸ್ಕಾರ ಮಾಡಿಬಿಟ್ಟು ಹೊರಗಡೆ ಬಂದ್ಬಿಟ್ಟೆ. ಇವತ್ತೇನು ಸ್ಪೆಷಲ್ ಅಂದರೆ ಇನ್ನೊಂದು ನಮ್ಮ ಪೂರ್ಣ Happy birthday to you. ಬನ್ನಿ ಅವ್ರದ್ದು ಇವತ್ತು
ಇವತ್ತು ಹುಟ್ಟಿದ ದಿನ. ಅದಕ್ಕೆ ಎಲ್ಲ ಆ್ಯಕ್ಟರ್ ಸೇರಿಕೊಂಡು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಸೊ ನೀವು ಬನ್ನಿ ಸೆಲೆಬ್ರೇಷನ್ ಮಾಡೋಣ. ಹ್ಯಾಪಿ ಬರ್ಡೇ ಎಲ್ಲರಿಗೂ ಕೇಕ್ ಸಿಗುತ್ತೆ, ದಯವಿಟ್ಟು ಜಗಳ ಮಾಡಬೇಡಿ. ನಮ್ಮದು ಶೂಟಿಂಗ್ ಪ್ಯಾಕಪ್ ಆಯಿತು. ಈಗ ಹೊಂಟಿ ನೋಡಿ, ಶೂಟಿಂಗ್ ಮುಗಿತು, ಎಲ್ಲ ಮುಗೀತು. ರೈಟ್ ರೈಟ್ ನೋಡ್ರಿ, ಡೈಲಿ ಇಷ್ಟು ಜನ ಇರ್ತಾರ. ಟಿ ಟಿ ರೆಡಿ ಐತ್ರಿ, ಹತ್ತದು ಹೋಗುದು. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ನನಗೆ ಇನ್ನೂ ವಿಡಿಯೋ ಮಾಡೋದಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಸೊ ಅದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡು. ಮತ್ತೆ ನೆಕ್ಸ್ಟ್ ಬ್ಲಾಗ್ ಸಿಗೋಣ. ಬಾಯ್, ಟೇಕ್ ಕೇರ್. ಓಟ್ ಬತ್ತೀಯಾ? ಟಾಟಾ. ಇನ್ನೂ ನೋಡ್ದಂಗಿಲ್ಲ. ಓಟ್ ಬಾ.